ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಸಿಂಪಲ್ಲಾಗಿ ಮೇಕಪ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೊ ನಾನು ಹೇಗೆ ಆಫೀಸ್ಗೆ ಹೋಗ್ತಾ ಇದ್ದೆ, ಲೈಕ್ ಯಾವ ಥರ ನಾನು ಮೇಕಪ್ ಮಾಡ್ಕೊಂಡು ಹೋಗ್ತಿದ್ದೆ ಆಫೀಸ್ಗೆ ಅಂದರೆ ಅಷ್ಟೇ. ಸೊ ಅದ್ರ ಪ್ರಾಡಕ್ಟ್ಸು ನಿಮಗೆ ನಾನೀಗ ತೋರಿಸ್ತೀನಿ. ಸೊ ಫಸ್ಟ್ ಬಂದು ನಾನು ಮಾಯ್ಶ್ಚರೈಸ್ ಯೂಸ್ ಮಾಡಿದೆ. ಸೊ ಮಾಯ್ಶ್ಚರೈಸ್ ಬಂದು ಫಾಕ್ಸ್ಟೇಲಿಂದ ಸಿರಮಿಡ್ ಸೂಪರ್ ಕ್ರೀಮ್ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್. ಸೊ ನೋಡ್ಬೋದು. ಸೊ ಇದು ಬಂದು ನಿಮಗೆ ಆ್ಯಕ್ಚುಲಿ ಇದರಲ್ಲಿ 445 ಇದೆ, ನಿಮ್ಗೆ ಆಫರ್ಸ್ ಇದ್ದಾಗ ನೀವು ತೊಗೋಬೋದು. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಇದು ಲೇಬಲ್ ಆರ್ಡರ್ ಮಾಡಿದಾಗೆ ಇತ್ತು, ಸೊ ಈ ಥರ ಇದೆ. ಸೊ ನಾನು ಅದನ್ನು ರಿಮೂವ್ ಮಾಡಿಲ್ಲ. ಸೊ ಇಟ್ಸ್ ವಾವ್ ಸನ್ಸ್ಕ್ರೀನ್. ವಾವ್ ಸನ್ಸ್ಕ್ರೀನ್ ಬಂದು ಇದು 449 ಇದೆ, ಬಟ್ ಆಫರಲ್ಲಿ ನಿಮಗೆ ಸಿಗುತ್ತೆ. ಬೈ ಒನ್ ಗೆಟ್ ಒನ್ ಆಫರ್ ಇದ್ದಾಗ ನೀವು ತೊಗೊಳ್ಳಿ. ಸೊ ಒಂದೇ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಬೈ ಒನ್ ಗೆಟ್ ಒನ್ ಇದ್ದಾಗ ತೊಗೊಳ್ಳಿ. ನೆಕ್ಸ್ಟ್ ಬಂದು ಜುಡಿಯೋ ಕಾಜಲ್ ಗೊತ್ತಿರುತ್ತೆ ನಿಮಗೆ. ಸೊ ಅದಾದಮೇಲೆ ನಾರ್ಮಲ್ ಲಿಪ್ಸ್ಟಿಕ್ ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡಿ, ನಿಮ್ಗೆ ಯಾವ್ದು ಸೆಟ್ ಆಗಿರುತ್ತೋ. ಸೊ ಇನ್ನೂ ಒಂದು ಮೇನ್ ಲಿಪ್ಗೋಸ್ಕರ ಲಿಪ್ ಬಾಂಬು. ಅದು ತುಂಬ ನನಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಲಿಪ್ಸ್ ಎಲ್ಲ ಡಾರ್ಕ್ ಆಗಿತ್ತು ಲಿಪ್ಸ್ಟಿಕ್ ಹಾಕ್ಕೊಂಡು. ಸೊ ಇದು ಲೈಕ್ ಸಣ್ಣ ಇದರಿಂದ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ, ಇಲ್ಲೆಲ್ಲ ಬ್ಲ್ಯಾಕ್ ಆಗ್ತಾಯಿತ್ತು ನನಗೆ ಲಿಪ್ಸ್ ಎಲ್ಲ. ಸೊ ಆವಾಗ ನಾನು ಸ್ಟಾರ್ಟ್ ಮಾಡೋದು ಯೂಸ್ ಮಾಡೋಕ್ಕೆ ಡಾಟ್ ಆ್ಯಂಡ್ ಕೀ ಇದು ಗ್ಲಿಟರ್ ಬಾಂಬ್ದು ವಿಟಮಿನ್ C+E SPF 30 ಇದು. ಸೊ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಸನ್ನಿಂದ. ಸೊ ಏನೇ ಅದು ಡ್ಯಾಮೇಜ್ ಆಗಿದ್ರು ಲಿಪ್ಸು ನಿಮ್ಗೆ ಅದರಿಂದ ಅದು ಏನೇನು ಡ್ಯಾಮೇಜ್ ಆಗಿದೆಯೋ ಅದೆಲ್ಲ ರಿಮೂವ್ ಮಾಡುತ್ತೆ ಮತ್ತು ನಿಮ್ಮ ಲಿಪ್ಸ್ನ ಪಿಂಕ್ ಆಗಿಡುತ್ತೆ. ಸೊ ದಿಸ್ ಇಸ್ ವಾಟ್ ಡಾಟ್ ಆ್ಯಂಡ್ ಕೀ ಲಿಪ್ಸ್. ಸೊ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನನ್ನ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂತಲೂ ನಾನು ಮೆನ್ಷನ್ ಮಾಡಿದ್ದೆ. ಸೊ ನಿಮಗೆ ಅದು ನಾನು ಮಾಡಿದ್ದು ಲುಕ್ ಇಷ್ಟ ಆಯಿತು ಅಂದ್ರೆ ನೀವು ಟ್ರೈ ಮಾಡಬೇಕು. ನೀವು ಆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ನೀವು ಆಗಿ ಪರ್ಚೇಸ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಿ ಅದನ್ನು ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಸ್ಕಿನ್ ಹೇಗಿರುತ್ತೆ, ಎಲ್ಲರ ಸ್ಕಿನ್ ಟೈಪು ಒಂದೇ ಥರ ಇರಲ್ಲ. ಸೊ ಇದು ಯಾವುದೇ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ಸೊ ನಿಮ್ಮ ಸ್ಕಿನ್ನು ನೀವು ಕಾಪಾಡ್ಕೋಬೇಕು. ಸೊ ನಾನು ಮಾಡ್ತಾಯಿದ್ದೀನಿ, ನನಗೆ ವರ್ಕ್ ಆಗ್ತಾಯಿದೆ ಅಂದ ತಕ್ಷಣ ನಿಮಗೂ ವರ್ಕ್ ಆಗಬೇಕು ಅಂತ ಏನೂ ಇಲ್ಲ. ನಾನು ತೋರಿಸ್ತಾ ಇದ್ದೀನಿ ಬಿಕಾಸ್ ಅದು ನನಗೆ ಎಫೆಕ್ಟಿವ್ ಆಗಿದೆ. ನನ್ನ ಡ್ರೈ ಸ್ಕಿನ್ ಇತ್ತು, ನಾನು ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಅದು ಎಫೆಕ್ಟಿವ್ ಆಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಜನಕ್ಕೆ ಕುತೂಹಲ ಆಯಿತು, ತುಂಬ ಜನ ಕೇಳಿದ್ರು ಕೂಡ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿ ನಿಮಗೂ ಆ ಪ್ರಾಡಕ್ಟ್ ನಿಮಗೆ ಎಫೆಕ್ಟಿವ್ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.